ನಮಸ್ಕಾರ ವೀಕ್ಷಕರೇ, ನಾನು ಪ್ರತಿಮಾ ಶೆಟ್ಟಿ ಮೆರಡಿ. ನೋಡಿ, ಈ ಗೋಳಿ ಮರದ ಬುಡದಲ್ಲಿ ತುಳುನಾಡಿನ ಇತಿಹಾಸದಲ್ಲಿ ಎಲ್ಲೂ ಇರದ ತುಳುನಾಡಿನ ಏಕೈಕ ತುಳುವೇಶ್ವರ ದೇವಸ್ಥಾನ ಇದೆ. ಇಲ್ಲಿರುವ ಗೋಳಿ ಮರ ಸಾಮಾನ್ಯವಾದುದಲ್ಲ. ತುಳುನಾಡಿನವರ ಕುಲದೇವರು ಈ ಗೋಳಿ ಮರದ ಒಳಗಿದೆ. ಅಂದರೆ ತುಳುವರ ದೇವರು, ತುಳುವರ ನಂಬಿಕೆಯ ಜೀವ ಕೂಡ ಇಲ್ಲಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಐತಿಹಾಸಿಕ ನಗರವಾದ ಬಸರೂರಿನಲ್ಲಿ ತುಳುವೇಶ್ವರ ದೇವಸ್ಥಾನವಿದೆ. ಬಸರೂರಿನ ಇತಿಹಾಸವನ್ನು ಕ್ರಿಸ್ತಶಕ 2ನೇ ಶತಮಾನದವರೆಗೂ ಕೊಂಡೊಯ್ಯಬಹುದು. ಆದರೆ ತುಳುನಾಡಿನಲ್ಲಿ ಅಪರೂಪವಾಗಿರುವ ಏಕೈಕ ತುಳುವೇಶ್ವರ ದೇವಸ್ಥಾನ, ತುಳುನಾಡಿಗರ ಮೂಲ ದೇವಾಲಯ ಬಸರೂರಿನಲ್ಲಿದೆ. ಹಿಂದೆ ಅವರೆಲ್ಲರ ಕುಲದೇವ ಈ ತುಳುವೇಶ್ವರನೇ ಆಗಿದ್ದಾನೆ ಎಂದು ಕೂಡ ಹೇಳಲಾಗ್ತಾ ಇದೆ. ಸಂಸಾರದ ವಿಚಾರವಾಗಿ ಜ್ಯೋತಿಷ್ಯರಲ್ಲಿ ಪ್ರಶ್ನೆ ಕೇಳಿದರೂ ಬಸರೂರಿನ ತುಳುವೇಶ್ವರ ದೇವಸ್ಥಾನದ ಇತಿಹಾಸ ಹುಟ್ಕತಿ ಬಂದೇ ಬರುತ್ತದೆ. ಮೊದಲು ತುಳುವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ನಂತರ ನಿಮ್ಮ ಸಂಸಾರದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ಜ್ಯೋತಿಷ್ಯರು ಹೇಳಿದಾಗ ಮಂಗಳೂರು, ಉಡುಪಿ, ಕಾರ್ಕಳ ಮುಂತಾದ ಕಡೆಯವರು ತುಳುವೇಶ್ವರ ದೇವಸ್ಥಾನ ಬಸರೂರಿನಲ್ಲಿ ಎಲ್ಲಿದೆ ಎಂದು ಹುಡುಕಾಟ ನಡೆಸಿದ್ದರು. ದೇವರ ದರ್ಶನ ಮಾಡಿ ಕೈ ಮುಗಿದು ಹೋಗಿದ್ರು. ಹಾಗೆ ಮೊನ್ನೆ ಇಲ್ಲಿ ತಾಂಬೂಲ ಪ್ರಶ್ನೆ ಇಡಲಾಗಿತ್ತು. ಅಲ್ಲೂ ಸಹ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಉತ್ತರ ಬಂತು. ಇನ್ನೂ ಸ್ವಲ್ಪ ದಿನದಲ್ಲಿ ಅಷ್ಟಮಂಗಳ ಪ್ರಶ್ನೆ ಇಡುವ ಬಗ್ಗೆ ನಿರ್ಧಾರ ಮಾಡಲಾಯಿತು. ಶಾಂತೇರಿ ಕಾಮಾಕ್ಷಿ ದೇವಾಲಯದ ಎದುರು ಕಿಣಿಯರ ಹೋಟೆಲಿನ ಹಿಂದುಗಡೆ ಹಿತ್ತಲಿನಲ್ಲಿ ಅತೀ ಪ್ರಾಚೀನವಾದ ತುಳುವೇಶ್ವರ ದೇವಾಲಯ ಈಗಲೂ ಬಯಲು ದೇವಾಲಯವಾಗಿದೆ. ಇಡೀ ತುಳುವರ ಪ್ರಮುಖ ದೇವಸ್ಥಾನ ಇದಾಗಿದ್ದು ಸುಮಾರು 13ನೇ ಶತಮಾನಕ್ಕಿಂತ ಮೊದಲು ಈ ದೇವಸ್ಥಾನವನ್ನು ರಚಿಸಿರಬಹುದು. ಎಲ್ಲರಿಗೂ ಕುಲದೇವರಾಗಿ ಇಷ್ಟದೇವರಾಗಿ ರಾರಾಜಿಸುತ್ತಿದ್ದ ತುಳುವೇಶ್ವರ ದೇವಸ್ಥಾನ ನಂತರದ ದಿನದಲ್ಲಿ ರಾಜಾಶ್ರಯ ಇಲ್ಲದೆ ಬಿಸಿಲು, ಮಳೆ, ಗಾಳಿಗೆ ತತ್ತರಿಸಿ ನೆಲಕಚ್ಚಿದೆ. ವಿಶಾಲವಾದ ಪ್ರಾಕಾರ, ಗರ್ಭಗುಡಿ, ಪೌಳಿ ಇದೆಲ್ಲ ನಾಶವಾಗಿದೆ. ಗೋಳಿ ಮರದ ಬುಡದ ಒಳಗೆ ಬೇರುಗಳ ನಡುವೆ ತುಳುವೇಶ್ವರ ದಾರಿ ಕಾಣದೆ ಕೂತಿದ್ದಾನೆ. ಶಿವಲಿಂಗದ ಎದುರು ಅತ್ಯಂತ ಸುಂದರವಾದ ನಂದಿ ವಿಗ್ರಹ ಇದೆ. ಅಳುಪರ ಕಾಲದಿಂದ ತೊಡಗಿ ಕೆಳದಿ ಅರಸರ ಕಾಲದವರೆಗೆ ವೈಭವದಿಂದ ಮೆರೆದ ತುಳುವೇಶ್ವರ ಸ್ಥಳೀಯರ ಆಶ್ರಯ ಇಲ್ಲದೆ ಇದ್ದುದರಿಂದ ಮತ್ತು ದಾಳಿಕೋರರ ಹಾವಳಿಯಿಂದ ದೇವಸ್ಥಾನ ನೆಲಕಚ್ಚಿದೆ. ಗರ್ಭಗುಡಿಯ ಮಾಡು, ಹೊದಿಕೆ ಮಾಯವಾಗಿ ಎಷ್ಟೋ ವರ್ಷವಾಯಿತು. ಬೇರೆ ಎಲ್ಲ ನಶಿಸಿ ಹೋದರೂ ಘಟಾಘಟಿ ತುಳುವೇಶ್ವರನ ಪೂಜೆ ಪುರಸ್ಕಾರ ಇಲ್ಲದೆ ತುಳುವೇಶ್ವರ ಕೋಪಗೊಂಡಿರಬಹುದು. ಆದರೆ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಗೊಂಡು ಮತ್ತೆ ಪೂಜೆ ಪುರಸ್ಕಾರ ನಡೆದು ತುಳುವೇಶ್ವರನ ಶಕ್ತಿ ಇಮ್ಮಡಿಯಾಗಿ ಸರ್ವ ತುಳುನಾಡಿನವರಿಗೆಲ್ಲರಿಗೂ ನೆಮ್ಮದಿ ಸಿಗಲಿ ಎಂದು ಹಾರೈಸೋಣ.